ದೇಶದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯುದ್ಧಕ್ಕೆ ಇಡೀ ದೇಶವನ್ನೇ ಸಜ್ಜುಗೊಳಿಸುವ ಕೆಲಸ ಶುರುವಾಗಿದೆ. ನಾಳೆಯಿಂದ ವಾರ್ ಮಾಕ್ ಡ್ರಿಲ್ ನಡೆಯಲಿದೆ. ಅಷ್ಟಕ್ಕೂ ಏನಿದು ಮಾಕ್ ಡ್ರಿಲ್? ಈ ಅಣಕು ಕಾರ್ಯಾಚರಣೆ ಹೇಗಿರುತ್ತೆ? ಜನರನ್ನ ಹೇಗೆ ಸಿದ್ಧ ಮಾಡಲಾಗುತ್ತೆ ಅಂತ ನೋಡೋಣ ಬನ್ನಿ. ನಾಳೆ 244ಕ್ಕೂ ಕೂಡ ಹೆಚ್ಚಿನ ಜಿಲ್ಲೆಗಳಲ್ಲಿ ಈ ರೀತಿಯಾದ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಎಲ್ಲಿ ಏನಾಗಿದೆ ಘಟನೆಗಳ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೊಡುವಂಥದ್ದು, ಜೊತೆಗೆ ಅಲರ್ಟ್ ಆಗುವಂಥದ್ದು. ಸೈರನ್ ಮೊಳಗಲಿದೆ. ರಕ್ಷಣಾ ಸಿಬ್ಬಂದಿ ದೌಡಾಯಿಸಲಿದ್ದಾರೆ. ದಾಳಿ ವೇಳೆ ಹೇಗೆ ಪಾರಾಗಬೇಕು, ರಕ್ಷಣಾ ಪಡೆಗಳ ಜೊತೆ ಹೇಗೆ ಕೈ ಜೋಡಿಸಬೇಕು, ಯುದ್ಧದ ಸನ್ನಿವೇಶ ಹೇಗಿರುತ್ತೆ, ಸ್ವಯಂ ರಕ್ಷಣೆಗೆ ಜನರು ಏನ್ ಮಾಡಬೇಕು ಅನ್ನೋದರ ಅರಿವು ಮೂಡಿಸುವ ಕಾರ್ಯ ನಡೆಯಲಿದೆ. ಪಾಕ್ ವಿರುದ್ಧ ಯುದ್ಧ ಸಾರಲು ಸರ್ಕಾರ ಸಜ್ಜಾದಂತೆ ಕಾಣ್ತಿದ್ದು, ನಾಳೆಯಿಂದ ಜನರನ್ನು ಈ ನಿಟ್ಟಿನಲ್ಲಿ ಸನ್ನದ್ಧಗೊಳಿಸುತ್ತಿದೆ. ನಾಳೆಯಿಂದ ಯುದ್ಧದ ಮಾಕ್ ಡ್ರಿಲ್, ಯುದ್ಧದ ತರಬೇತಿ, ಸ್ವಯಂ ರಕ್ಷಣೆ ಪಾಠ. ಹೌದು, ನಾಳೆ ದೇಶದ 224 ಜಿಲ್ಲೆಗಳಲ್ಲಿ ಯುದ್ಧದ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಕರ್ನಾಟಕದ 3 ಜಿಲ್ಲೆಗಳಲ್ಲೂ ಮಾಕ್ ಡ್ರಿಲ್ ನಡೆಯಲಿದ್ದು, ಇದಕ್ಕೆ ತಯಾರಿ ಶುರುವಾಗಿದೆ. ಅಷ್ಟಕ್ಕೂ ಈ ಮಾಕ್ ಡ್ರಿಲ್ನಲ್ಲಿ ಏನ್ ಮಾಡ್ತಾರೆ, ಯುದ್ಧದ ಅಣಕು ಕಾರ್ಯಾಚರಣೆ ಹೇಗಿರುತ್ತೆ ಅಂತ ತೋರಿಸ್ತೀವಿ ನೋಡಿ. ಮಾಕ್ ಡ್ರಿಲ್ನಲ್ಲಿ ಮುಖ್ಯವಾಗಿ ಸೈರನ್ ಮೂಲಕ ಜನರಿಗೆ ವಾಯುದಾಳಿಯ ಎಚ್ಚರಿಕೆ ಸಂದೇಶ ನೀಡಲಾಗುತ್ತೆ. ಸೈರನ್ ಮೊಳಗಿದಾಗ ಏನು ಮಾಡಬೇಕೆಂಬ ಸಲಹೆ ನೀಡಲಾಗುತ್ತೆ. ಬಂಕರ್, ಅಂಡರ್ ಗ್ರೌಂಡ್ ನಂತಹ ಸುರಕ್ಷಿತ ಸ್ಥಳ ಸೇರಬೇಕು. ಜನನಿಬಿಡ ಪ್ರದೇಶಗಳಿಂದ ಹೊರಬರೋದರ ಬಗ್ಗೆ ಮಾಹಿತಿ ನೀಡಲಾಗುತ್ತೆ. ಯುದ್ಧದಲ್ಲಿ ರಾತ್ರಿ ವೇಳೆ ವಾಯುದಾಳಿ ನಡೆಯಲಿದೆ. ಹೀಗಾಗಿ ಆ ಹೊತ್ತಲ್ಲಿ ನಗರ ಪ್ರದೇಶ ಮತ್ತು ಹಳ್ಳಿಗಳಲ್ಲಿ ಕರೆಂಟ್ ಸ್ಥಗಿತಗೊಳಿಸಲಾಗುತ್ತೆ. ಹಾಗೆ ವಾಹನ ಸಂಚಾರ ಸ್ಥಗಿತ ಮಾಡಲಾಗುತ್ತೆ. ವಾಹನದ ಲೈಟ್ ಕೂಡ ಹಾಕಂಗಿಲ್ಲ. ಜನರೇಟರ್, ಇನ್ವರ್ಟರ್ ಬಳಸಬಾರದು. ಈ ಕುರಿತಾದ ಮಾಹಿತಿಯನ್ನು ನೀಡಲಾಗುತ್ತೆ. ಇನ್ನು ದುರ್ಗಮ ಪ್ರದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದವರನ್ನ ಹೇಗೆ ರಕ್ಷಿಸಬೇಕು ಅನ್ನೋದರ ಅಣಕು ಆಪರೇಷನ್ ನಡೆಯುತ್ತೆ. ಜೊತೆಗೆ ಯುದ್ಧದಲ್ಲಿ ಗಾಯಗೊಂಡವರಿಗೆ ಪ್ರಾಥಮಿಕ ಚಿಕಿತ್ಸೆ, ಬೆಂಕಿ ನಂದಿಸುವ ತರಬೇತಿಯನ್ನ ಸ್ಟೂಡೆಂಟ್ಸ್, ಸ್ವಯಂ ಸೇವಕರು, ಹೋಮ್ ಗಾರ್ಡ್ಸ್ಗೆ ನೀಡಲಾಗುತ್ತೆ. ಹೀಗಾಗಿ ಮಾಕ್ ಡ್ರಿಲ್ ಮಹತ್ವವಾಗಿದ್ದು, ಪ್ರತಿಯೊಬ್ಬರ ಜವಾಬ್ದಾರಿ ಇರುತ್ತೆ ಅಂತ ನಿವೃತ್ತ ಯೋಧರು ಎಚ್ಚರಿಸುತ್ತಾರೆ. ಯಾವುದೇ ಸ್ಥಳದಲ್ಲಿ ನಾವು ಒಳಗಡೆ ಇರಬೇಕು. ಏಕೆಂದ್ರೆ ಯಾವುದೋ ಪರಿಸ್ಥಿತಿಯಲ್ಲಿ ಯಾವಾಗಲೂ ಏನೋ ದಾಳಿ ಆಗ್ಬೋದು, ವಾಯು ದಾಳಿ ಆಗ್ಬೋದು. ಮೊದಲ ಹೆಜ್ಜೆ ಯಾವುದೇ ವಾಯು ದಾಳಿ ಆಗಲಿ ಪಿಂಡೌನ್ ಇರಬೇಕು. ಎಲ್ಲಿ ನಿಂತಿರ ಅಲ್ಲೇ ನಿಲ್ಲಿ, ಪಟ್ ಅಂತ ನೆಲ ಹಿಡೀರಿ. ನೆಲಕ್ಕೆ ಮಲಗಿ ಒಂದು ಸ್ವಲ್ಪ ಹೊತ್ತು ಕೇಳಿ, ತದನಂತರ ಆ ದಾಳಿ ಮುಗಿದ ಕೂಡಲೇ ಎದ್ದು ಬಿಡಿ. ನಿಮ್ಮ ಸುರಕ್ಷಿತ ಸ್ಥಳಕ್ಕೆ ಹೋಗಿಬಿಡಿ. ಕಾಶ್ಮೀರದ ದಾಲ್ ಸರೋವರದಲ್ಲಿ ಇವತ್ತು ಮಾಕ್ ಡ್ರಿಲ್ ನಡೆಯಿತು. ಜಮ್ಮು ಕಾಶ್ಮೀರದ SDRFನಿಂದ ಬೋಟ್ ಮುಗಿಸಿ ಬಿದ್ರೆ ಹೇಗೆ ರಕ್ಷಿಸಬೇಕು ಅನ್ನೋದರ ಆಪರೇಷನ್ ನಡೆಯಿತು. ಇತ್ತ ಬೆಂಗಳೂರಿನಲ್ಲಿ ನಾಳಿನ ಮಾಕ್ ಡ್ರಿಲ್ಗೆ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಸಜ್ಜಾಗಿದ್ದಾರೆ. ತಾಲೀಮು ಆರಂಭಿಸಿದ್ದಾರೆ. ನಾಳೆ 244ಕ್ಕೂ ಕೂಡ ಹೆಚ್ಚಿನ ಜಿಲ್ಲೆಗಳಲ್ಲಿ ಈ ರೀತಿಯಾದ ಒಂದು ಮಾಕ್ ಡ್ರಿಲ್ ನಡೆಯುತ್ತೆ. ಇನ್ನು ಡಿಫೆನ್ಸ್ ಸೆಕ್ಯೂರಿಟಿ ಅಲರ್ಟ್ ಅನ್ನು ತೆಗೆದುಕೊಂಡು ಅವರಿಗೆ ಬೇಕಾದಂತಹ ಸಾರ್ವಜನಿಕ ಎಲ್ಲಿ ಘಟನೆ ಆಗಿರುತ್ತೆ, ಸ್ಥಳದಲ್ಲಿ ಯಾವ ರೀತಿಯಂತ ಮಾಹಿತಿಗಳನ್ನು ಕೊಡಬೇಕು, ಇಮಿಡಿಯೇಟ್ ಆದ ಸೈರನ್ ಹಾಕ್ತಾರೆ. ನೋಡಬಹುದು, ಈ ರೀತಿಯಂತ ಸೈರನ್ ಹಾಕ್ತಾ ಇದ್ದ ಹಾಗೆ ಜನರಿಗೆ ಒಂದು ರೀತಿಯಂತಹ ಅಲರ್ಟ್, ಎಲ್ಲಿ ಏನಾಗಿದೆ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೊಡುವಂಥದ್ದು, ಜೊತೆಗೆ ಅಲರ್ಟ್ ಆಗುವಂಥದ್ದು ಮತ್ತು ರಕ್ಷಣೆ ಮಾಡುವಂಥದ್ದು. ಎಷ್ಟೇ ಎತ್ತರದ ಕಟ್ಟಡಗಳಾಗಿರಲಿ, ಎಷ್ಟೇ ದೊಡ್ಡ ಮಟ್ಟದ ಬಿಲ್ಡಿಂಗ್ಗಳಲ್ಲಾಗಲಿ, ಏನಾದರೂ ಜನ ಸಿಲುಕಿಕೊಂಡಿದ್ರೆ, ಏನಾದರೂ ಅಪಾಯ ಆದರೆ ಅವರನ್ನು ರಕ್ಷಣೆ ಮಾಡುವಂಥದ್ದಾಗಿರ್ಬೋದು. ಇಂತಹ ಮಾಹಿತಿಗಳನ್ನು ಜನರಿಗೆ ತಲುಪಿಸುವುದು ಮತ್ತು ತಯಾರಿ ಮಾಡುವಂಥದ್ದು, ಮಾಕ್ ಡ್ರಿಲ್ ಅನ್ನು ಮಾಡಿ ಸಿಬ್ಬಂದಿಗಳನ್ನು ಕೂಡ ಒಂದು ರೀತಿಯಂತ ಕಾರ್ಯಚಟುವಟಿಕೆಗಳಿಗೆ ತಯಾರಿಯನ್ನು ಮಾಡುವಂಥದ್ದು. ದೇಶಾದ್ಯಂತ ಯುದ್ಧದ ಕಾರ್ಮೋಡ ಆವರಿಸಿದ್ದು, ಮಾಕ್ ಡ್ರಿಲ್ ಮೂಲಕ ಜನರನ್ನ ಸಜ್ಜುಗೊಳಿಸಲಾಗ್ತಿದೆ. ನಾಳೆಯಿಂದಲೇ ಯುದ್ಧದ ಪಾಠ ಆರಂಭವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.